ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಹೈಯರ್ ಪೆನ್ಷನ್. ಹೈಯರ್ ಪೆನ್ಷನ್ಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ. ನಾವು KSRTC MD ಕಳೆದ ತಿಂಗಳು ಭೇಟಿ ಮಾಡಿ, ಸ್ವಾಮಿ ನಮಗೆ ಡೀಟೇಲ್ಸ್ ಬಂದಿಲ್ಲ ಅಂತ ಹೇಳಿ ಮೆಸೇಜ್ ಬರ್ತಾ ಇದೆ, PF ಕಮಿಷನರಿಗೆ ನಾವು ಎಷ್ಟು ಸರ್ವಿಸ್ ಮಾಡಿದ್ದೀವಿ, ನಮ್ಮ ಕಾಂಟ್ರಿಬ್ಯೂಷನ್ ಏನು, ನಮ್ಮ ಎಲ್ಲ ಇದನ್ನ ವ್ಯವಸ್ಥೆನ ಮಾಡ್ಕೊಳ್ಬೇಕು ಅಂತ ಮನವಿ ಪತ್ರನ ಕೊಟ್ಟಿದ್ದೀವಿ. ಆ ಮನವಿ ಪತ್ರದ ಕಾಪಿನೂ ಕೂಡ ನಿಮಗೆ ಕಳಿಸಿದ್ದೇವೆ. ಅದೆಲ್ಲ ತಾವು ಓದಿರ್ತೀರಾ. ಯಾಕೆ ಅಂತಂದ್ರೆ ಅವಾಗ MD ನಮ್ಮ ಎಲ್ಲ ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲ ಹೋಗಿ ಅವ್ರನ್ನ ಮನವಿ ಮಾಡಿಕೊಂಡಾಗ ಹೇಳಿದ್ರು, ನೀವು ಯಾವುದೇ ಹಣಕಾಸಿನ ಬಗ್ಗೆ ನೀವು ಯೋಚನೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ, ಹಣ ನಮ್ಮ ಹತ್ರ ಇದೆ, ಡಿಮ್ಯಾಂಡ್ ನೋಟಿಸ್ ಬಂದ ಕೂಡಲೇ ನಾವು ದುಡ್ಡು ತುಂಬ್ತೀವಿ. ಆದರೆ ಡಿಮ್ಯಾಂಡ್ ನೋಟಿಸು ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ, ಉದ್ಯೋಗದಾತರು ಇಬ್ಬರಿಗೂ ಬರುತ್ತೆ. ಯಾಕೆ ಅಂತ ಅಂದ್ರೆ ಡಿಮ್ಯಾಂಡ್ ನೋಟಿಸು ಉದ್ಯೋಗದಾತರಿಗೆ ಕೊಟ್ಟರು ಕೂಡ ದುಡ್ಡನ್ನ ನಾವು ತಗೊಂಡಿದ್ದೀವಿ, ದುಡ್ಡನ್ನ ನಾವೇ ಕಟ್ಟಬೇಕು, ದುಡ್ಡನ್ನ ಅವ್ರು ಕಟ್ಟಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲ ನಮ್ಮ ದುಡ್ಡು ಯಾವುದು KSRTC ಇಲ್ಲ, ₹1 ಅವ್ರ ಹತ್ರ ಇಲ್ಲ. ಅವರು ಕೇವಲ ಪರ್ಟಿಕ್ಯುಲರ್ಸ್ ಮಾತ್ರ ಕೊಡಬೇಕು. ನಾವು 95ನೇ ಅಥವಾ 87ನೇ ಕೆಲಸಕ್ಕೆ ಸೇರಿದ್ದೀವಿ, 2022 ರಿಟೈರ್ ಆಗಿದ್ದೀವಿ. ಈ ರಿಟೈರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ₹417, ₹541, ₹1250 ಕಟ್ಟಿದ್ದೀವಿ ಅಂತಕ್ಕಂಥ ಡೀಟೇಲ್ಸ್ನ ಮಾತ್ರ ಕೊಡ್ಬೇಕು ಅವರು. ಆದ್ರೆ EPFO ಕಚೇರಿಯಿಂದ ನಮಗೆ ಡಿಮ್ಯಾಂಡ್ ನೋಟಿಸ್ ಕೊಡ್ತಾರೆ. ಏನಂತ ಕೊಡ್ತಾರೆ? ಇಷ್ಟು ಉದ್ಯೋಗದಾತರ ನಮಗೆ ದುಡ್ಡು ಬಂದಿದೆ, ಹೈಯರ್ ಪೆನ್ಷನ್ ಪಡಿಬೇಕು ಅಂತ ಅಂದ್ರೆ ನೀವು ಇಷ್ಟು ಲಕ್ಷ ಕಟ್ಟಬೇಕು ಅಂತ ಹೇಳ್ತಾರೆ. ಆವಾಗ ನೀವು ಕ್ಯಾಲ್ಕುಲೇಷನ್ ಕೊಡ್ತಾರೆ. ಕ್ಯಾಲ್ಕುಲೇಷನ್ ನಮ್ಮ KSRTC ಆಫೀಸ್ಗೆ ಹೋದ್ರೆ ಅವರೇ ಕ್ಯಾಲ್ಕುಲೇಟ್ ಮಾಡಿಕೊಡ್ತಾರೆ. ಎಷ್ಟು ಸಂಬಳ ಇತ್ತು, 8.33% ಟೋಟಲ್ ಸ್ಯಾಲರಿ ಮೇಲೆ ಲೆಕ್ಕ ಹಾಕಿದಾಗ ಕೆಲವರಿಗೆ 8 ಲಕ್ಷ ಬರುತ್ತೆ, ಕೆಲವರಿಗೆ 10 ಲಕ್ಷ ಬರುತ್ತೆ, ಕೆಲವರಿಗೆ 6 ಲಕ್ಷ, ಕೆಲವರಿಗೆ 2 ಲಕ್ಷ, ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಆ ಒಂದು ಅಮೌಂಟನ್ನ ಕಟ್ಟಿದ್ರೆ ನೀವು ಡೇಟ್ ಆಫ್ ರಿಟೈರ್ಮೆಂಟ್ ಇಂದ ಇವತ್ತಿನವರೆಗೂ ನಿಮ್ಗೆ ಎಷ್ಟು ಪೆನ್ಷನ್ ಬರ್ತಕ್ಕಂಥ ಅದನ್ನ ಲೆಕ್ಕ ಹಾಕಿ ಅರಿಯರ್ಸ್ ಅನ್ನ ತುಂಬಿಕೊಡ್ತಾರೆ. ಆಗ್ಲೇ ನೀವು ದುಡ್ಡು ಕಟ್ಟಬೇಕಾದ್ರೆ ಏನು 8.33% ಮೇಲೆ ಅಮೌಂಟಿಗೆ ಸಂಬಂಧಿಸಿದಂತೆ ನೀವು ಇಂಟ್ರೆಸ್ಟ್ ಲೆಕ್ಕ ಹಾಕಿ ಕೊಡ್ಬೇಕು. ಪ್ರಸ್ತುತ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಿಕ್ಸ್ ಮಾಡಿದ್ದಾರೆ, ಅಥವಾ PF ಆಕ್ಟ್ ಪ್ರಕಾರ ಫಿಕ್ಸ್ ಮಾಡಿರ್ತಕ್ಕಂಥ ಅಮೌಂಟ್ಗೆ ನೀವು ಇಂಟ್ರೆಸ್ಟ್ ನ ಸೇರಿಸಿ ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಅದನ್ನ ಕಟ್ಟಿದಾಗ ನಿಮಗೆ ಆ ಬರ್ತಕ್ಕಂಥ ಅರಿಯರ್ಸ್ನಲ್ಲಿ ಯಾವುದೇ ರೀತಿಯಾದ ಇದಿಲ್ಲ, ಇಂಟ್ರೆಸ್ಟ್ ಲೆಕ್ಕ ಹಾಕಿ ಕೊಡಲ್ಲ ಅವರು. ಕೇವಲ ಅಮೌಂಟ್ ಎಷ್ಟು ಬರುತ್ತೆ ಅಷ್ಟನ್ನ ಲೆಕ್ಕ ಹಾಕಿಬಿಟ್ಟು ನಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ. ಸಪೋಸ್ ಈಗ ನನ್ನೇ ತಗೊಳ್ಳಿ, ನಾನು ₹8.5 ಲಕ್ಷ ಕಟ್ತೀನಿ. ನಾನು 2014 ಅಥವಾ 15ನೇ ಇಸ್ವಿಯಿಂದ ರಿಟೈರ್ ಆಗಿದ್ದೀನಿ. ನನಗೆ ಬರ್ತಕ್ಕಂಥದ್ದು 9.5 ಲಕ್ಷ. 8.25 ಲಕ್ಷ ಕಟ್ಟಿದ್ರೆ 9.25 ಲಕ್ಷ ಬರುತ್ತೆ. ಸೊ ಈ ಅಮೌಂಟು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಮ್ಮ ಸರ್ವಿಸು, ನಾವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೇವೆ ಮತ್ತು ನಮ್ಮ ಬೇಸಿಕ್ ಅಮೌಂಟು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್, ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೇವೆ, ಬೇಸಿಕ್ ಅಮೌಂಟು ಮತ್ತು ಸರ್ವಿಸ್ ಇವೆಲ್ಲನೂ ಲೆಕ್ಕ ಹಾಕಿ ಅದು ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಪ್ರಕಾರ ಲೆಕ್ಕ ಹಾಕೋದ್ರಲ್ಲಿ ₹1 ಜಾಸ್ತಿನೂ ಆಗಲ್ಲ, ₹1 ಕಡಿಮೆನೂ ಆಗಲ್ಲ. ಇದು ಎಲ್ಲ ಪ್ರಸ್ತುತ ಇದೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಹೈಯರ್ ಪೆನ್ಷನ್ ಏನಾದ್ರು ಬಂತು ಅಂತ ಅಂದ್ರೆ ತಾವೆಲ್ಲರೂ ಕೂಡ ಅಮೌಂಟನ್ನ ಬ್ಯಾಂಕಲ್ಲೇ, ಅದೇ ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಮತ್ತೆ ಅದೇ ಬ್ಯಾಂಕಿಗೆ ದುಡ್ಡು ಬರುತ್ತೆ. ಯಾಕೆಂದ್ರೆ ಅದನ್ನ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಅವಾಗ ಒಂದು ಸಾರಿ ನೀವು ಅದನ್ನ ಇದು ಮಾಡಿದ್ಮೇಲೆ ಆ ಅಕೌಂಟ್ಗೆ ಮಾತ್ರ ನಮ್ಮ ಪೆನ್ಷನ್ ಅಮೌಂಟು ಮತ್ತೆ ಅರಿಯರ್ಸು ಎರಡೂ ಕೂಡ ಅಲ್ಲಿಗೆ ಬರುತ್ತೆ. ಆ ದೃಷ್ಟಿಯಿಂದ ಹೈಯರ್ ಪೆನ್ಷನ್ ಯಾರ್ಯಾರು ಬರುತ್ತೆ ಅವರೆಲ್ಲರೂ ಕೂಡ ಹೈಯರ್ ಪೆನ್ಷನ್ ಆಪ್ಟ್ ಮಾಡ್ಕೊಳ್ಳಿ. ಅದ್ರಲ್ಲೇನು ಅನುಮಾನ ಇಲ್ಲ, ಅದು ಒಳ್ಳೇದು. ಅದರಿಂದ ಏನು ಲಾಸ್ ಆಗೋ ಸಂಭವ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ಏನು ಈಗ 31/1/2025ನೇ ತಾರೀಕಿಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥದ್ದು ಅದು ವಾಸ್ತವಾಂಶ. ಆ ದೃಷ್ಟಿಯಿಂದ ನೀವೇನ್ ಮಾಡ್ಬೇಕೀಗ, ನೀವು EPFO ಪೋರ್ಟಲ್ಗೆ ಹೋಗಿ, ನೀವು ಅಪ್ಲಿಕೇಶನ್ ಜಾಯಿಂಟ್ ಆಪ್ಷನ್ ಸಬ್ಮಿಟ್ ಮಾಡಿದ್ರಿ, ಅಲ್ಲಿ ಹೋಗಿ ತೆಗ್ಸಿ, ಅಲ್ಲಿ ನಿಮ್ಮ ಜಾಯಿಂಟ್ ಆಪ್ಷನ್ ಹೋಗಿದೆ. ಹೋಗಿ ಆದ್ಮೇಲೆ ನೀವು ನಿಮ್ಮ ಒಂದು UNA ನಂಬರ್ ಇದೆಯಲ್ಲ, ಆ ನಂಬರ್ ತಗೊಂಡು ನೀವು KSRTCಗೆ ಅಥವಾ ಯಾವ ಕಚೇರಿ ರಿಟೈರ್ ಆಗಿಲ್ಲ ಅಲ್ಲಿ ಹೋದ್ರೆ ಅವರು ಅದನ್ನ